ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನ ಮಗ ನನ್ನ ಸೊಸೆ ಇಬ್ರು ಒಟ್ಟಿಗೆ ಆಫೀಸಿಗೆ ಹೋಗೋದನ್ನ ನೋಡಿ ನನ್ನ ಕಣ್ ತುಂಬ್ಕೋತೀನಿ. ನಿನಗೆ ನೆನಪಿದ್ಯಾ ಅವತ್ತು ಲೀಲಾ ಹೇಳಿದ್ದು? ನನ್ನ ಮಗ ತಾನೇ ಅವಳನ್ನ ಕಾರಲ್ಲಿ ಕರ್ಕೊಂಡು ಹೋಗೋವರೆಗೂ ನಾನು ಆಟೋದಲ್ಲೇ ಓಡಾಡ್ತೀನಿ ಅಂತ ಹೇಳಿದ್ಲು. ನೋಡು ಈಗ ನನ್ನ ಸೊಸೆ ಸಾಧಿಸ್ಬಿಟ್ಲು. ಆಟೋದಲ್ಲಿ ಹೋಗ್ತಿದ್ದವರು ಕಾರಲ್ಲಿ ಹೋಗೋಂಗಾಗಿದ್ದಕ್ಕೆ ಈ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದಾರೆ. ಇನ್ನೇನಾದರೂ ಲೀಲಾ ಮೇಡಮ್ ಸೂರ್ಯವಂಶಿ ಸಿನಿಮಾ ಹತ್ರ IAS ಓದಿದ್ದಿದ್ರೆ ಯಾವ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ರು ಏನು. ತರ್ಲೆ ನನ್ನ ಮಗ ಸೊಸೆ ಇಬ್ರು ಆಫೀಸಿಗೆ ಹೋಗೋದನ್ನ ನಾನು ನೋಡ್ಕೊಂಡು ಮೈ ಮರಿತಾ ಇರ್ತೀನಿ. ಆದ್ರೆ ನಿನ್ ಜವಾಬ್ದಾರಿ ಏನು ಗೊತ್ತಾ? ನಾನು ಮೈ ಮರಿಬೇಕಾ? ಹೋಗ್ತೀನಿ ನೋಡು. ಯಾಕಜ್ಜಿ? ಆಗ ನೀನು ಅವರಿಬ್ರದ್ದು ಫೋಟೋ ತಗೋ. ಆಮೇಲೆ ಅದೇನೋ ಅಂತಾರಲ್ಲ ಸ್ಟೇಟಸ್, ಅದ್ರಲ್ಲಿ ನಾನು ಹಾಕೋತೀನಿ. ಅದನ್ನ ನೋಡಿ ನನ್ನ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಹೊಟ್ಟೆ ಉರ್ಕೊಳ್ಳಿ. ಅಜ್ಜಿ ನೀವು ಸ್ಟೇಟಸ್ನ ಉರ್ಕೊಳಕ್ಕಂತಾನೆ ಹಾಕ್ತೀನಿ ಅಂದ್ರಲ್ಲ, ಆವಾಗಲೇ ಗೊತ್ತಾಯ್ತು ನೀವು ಆ ಜನರೇಷನಲ್ಲಿ ಮಿಸ್ ಆಗಿ ಹುಟ್ಟಿದ್ದೀರಾ ಅಂತ. ಆದ್ರೂ ನೀವು ಕೊಟ್ಟ ಜವಾಬ್ದಾರಿಯನ್ನು ಚಿರವಾಗಿ ಪಾಲಿಸ್ತೇನಂತ ಮಾತ್ರ ನಾನು ಹೇಳಲ್ಲ. ಯಾಕೋ? ಅಯ್ಯೋ ನಿಮ್ಗೆ ಹೇಗೆ ಹೇಳಿ ಅಜ್ಜಿ, ಈಗ ಬಾಸ್ ಮತ್ತೆ ಲೀಲಾ ಮೇಡಮ್ನ ಆಫೀಸಿಗೆ ಕಳಿಸಿದ್ರೆ ಕೆಲಸ ಆಗುತ್ತೆ, ಆದ್ರೆ ಮನೆ ಕೆಲಸನೇ ಆಗಲ್ವೇ? ಯಾವ್ದೌದು ಮನೆ ಕೆಲಸ? ಅಜ್ಜಿ ಮನೆ ಕೆಲಸ ಅಂದ್ರೆ ಒಬ್ರನ್ನೊಬ್ರು ನೋಡೋದು, ಲುಕ್ ಎಕ್ಸ್ಚೇಂಜ್ ಆಗೋದು, ಒಬ್ರಲ್ಲೊಬ್ರು ಕಳೆದೋದವ್ರನ್ನೇ ಹುಡುಕೋದು, ಅವರಿಬ್ರು ಸಿಗೋದು. ಇಟ್ಸ್ ಆಲ್ ರೊಮ್ಯಾಂಟಿಕ್ ಫಿಲಾಸಫಿ ದ್ಯಾಟ್ ಯು ಡೋಂಟ್ ನೋ. ಈಗ ನೋಡಿ, ಈಗ ಅವ್ರು ಆಫೀಸಿಗೆ ಹೋದ್ರೆ ನಾನು ಬಾಸ್ ಇಲ್ಲೊಂದು ಸೈನ್ ಹಾಕಿ, ಮೇಡಮ್ PPT ಕಿಟ್ಟಿ ತರಿಸ್ಬೇಕು, ಸರ್ ಇಲ್ಲಿ ನಿಮ್ಮ ಪ್ರಿಂಟ್ಔಟ್ ಕಳಿಸಿದ್ದೀನಿ, ಸರ್ ಇಲ್ಲಿ ಮೀಟಿಂಗ್ ಇದೆ, ಬರೀ ಇದೇ ಆಗೋಗುತ್ತೆ ಅಜ್ಜಿ. ಅಯ್ಯೋ ಅದೇನಿನ್ ತಲೆನೋ ಖಜಾನೇನೋ, ಎಂತೆಂತ ಒಳ್ಳೊಳ್ಳೆ ಉಪಾಯಗಳನ್ನ ಇಟ್ಕೊಂಡಿದೀಯೋ. ಥ್ಯಾಂಕ್ ಯು ಅಜ್ಜಿ. ಆದ್ರೆ ನೀವು ಸುಮ್ಮನೆ ಇರಿ ಅಜ್ಜಿ, ಈ ಐಡಿಯಾ ನನಗಿಂತ ಮುಂಚೆ ನಿಮಗೆ ಬರಬೇಕಾಗಿತ್ತು, ಆದ್ರೆ ಬರಲೇ ಇಲ್ಲ. ಎಲ್ಲರೂ ನಿಮ್ಮನ್ನ ಅಜ್ಜಿ 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 ಅಂತ ಕರೆದು ನಿಮಗೆ ಹೊಸದಾಗಿ ಅಜ್ಜಿ ಆಗ್ಬೇಕು ಅನ್ನೋ ಆಸೆನೂ ಹೋಗ್ಬಿಟ್ಟಿದೆ. ಆದ್ರೆ ನಂಗೆ ಆಗ್ತಾರಲ್ಲ, ಯಾವುದಾದ್ರೂ ಒಂದು ಮಗು ನನ್ನನ್ನು ಬಾಯಿ ತುಂಬ ಮಾವ ಅಂತ ಕರಿಬೇಕು ಅನ್ನೋ ಆಸೆ ಇದ್ದಿದ್ದಕ್ಕೆ ಈ ಐಡಿಯಾ ನನಗೆ ಬಂತು. ಆದರೆ ಆ ಮಗು ನಮ್ಮ ಏಜ್ ಸರ್ ಮತ್ತೆ ಲೀಲಾ ಮೇಡಮ್ ಇದ್ದೇ ಆಗಿರ್ಬೇಕು ಅನ್ನೋದು ದೊಡ್ಡ ಆಸೆ. ಅಯ್ಯೋ ಅದೇನೋ ನಿನ್ ತಲೆನೋ ಖಜಾನೇನೋ, ಎಂತೆಂತ ಒಳ್ಳೊಳ್ಳೆ ಉಪಾಯಗಳು ಬರ್ತಿದೆಯಲ್ಲೋ. ಆದ್ರೂ ಆಫೀಸ್ ವಿಷಯದಲ್ಲಿ ನನ್ನ ಮಗ ತುಂಬಾ ಸ್ಟ್ರಿಕ್ಟು ಕಣೋ. ಆಫೀಸಿಗೆ ಹೋಗ್ಬೇಡ ಅಂತ ನಾ ಹೇಳಕ್ ಆಗೋದಿಲ್ಲ, ಆದ್ರೂ ಏನಾದ್ರೂ ಮಾಡ್ಲೇಬೇಕು. ಅವನ್ ಬರ್ತಾನಲ್ವಾ, ನಾನೆಲ್ಲ ನೋಡ್ಕೋತೀನಿ. ಅಜ್ಜಿ ಮೊದಲು ಅದನ್ನ ಮಾಡಿ. ಬರ್ಬಿಡಿ ನಾನು ಸೀರೆ ಉಡ್ಕೋತಾ ಇದ್ದೀನಿ. ಸಾರಿ ಪ್ಲೀಸ್ ಕ್ಯಾರಿ ಆನ್. ಸಾರಿ. ರಿಯಲಿ ಸಾರಿ, ನಾನು ನಿಜವಾಗ್ಲೂ ಬೇಕು ಅಂತ ಮಾಡಲಿಲ್ಲ. ನಾನು ಅದು ಡೋರ್ ಓಪನ್ ಇತ್ತಲ್ಲ, ಏನೋ ಯೋಚನೆ ಮಾಡ್ಕೊಂಡು ಒಳಗೆ ಟೈಮ್ ರಿಯಲಿ ಸಾರಿ ರೀ. ಆ್ಯಕ್ಚುಲಿ ತಪ್ಪು ನಂದು, ನಾನು ಡೋರ್ ಲಾಕ್ ಮಾಡ್ಕೋಬೇಕಾಗಿತ್ತು. ಸಾರಿ. ನೋ ಆ್ಯಕ್ಚುಲಿ ನಾನು ಡೋರ್ ನಾಕ್ ಮಾಡೋದು ಬರಬೇಕಿತ್ತು. ಆ್ಯಕ್ಚುಲಿ ಐ ಆಮ್ ಸಾರಿ. ಇಲ್ಲ ರೀ, ಹೆಣ್ಮಕ್ಳು ಡ್ರೆಸ್ ಚೇಂಜ್ ಮಾಡುವಾಗ ಡೋರ್ ಲಾಕ್ ಮಾಡ್ಕೊಳ್ಳೋದು ಅವ್ರ ಕರ್ತವ್ಯ, ಅದಕ್ಕೆ ನಂದೇ ತಪ್ಪು. ಸಾರಿ. ನೋಡಿಲ್ಲ, ಹೆಣ್ಮಕ್ಳು ಇರೋ ಮನೆಯಲ್ಲಿ ಯಾರೇ ಬರಬೇಕಾದ್ರೂ ಡೋರ್ ನಾಕ್ ಮಾಡಿ ಬರಬೇಕು. ಆ್ಯಂಡ್ ಗಂಡಸ್ರ ಕರ್ತವ್ಯ ಅದು. ಇದ್ರಲ್ಲಿ ನಿಮ್ದೇನೂ ತಪ್ಪಿಲ್ಲ ರೀ. ನೀವೇನು ತಪ್ಪು ಮಾಡಿದ್ದೀರಾ ಅಂತ ತಪ್ಪು ಮಾಡಿರೋದು ನಾನು ಸಾರಿ ಕೇಳಬೇಕು. ಒಳ್ಳೆ ವಿಚಿತ್ರವಾಗಿ ಮಾತಾಡ್ತಿದ್ಯಲ್ಲ ನೀನು. ಅಲ್ಲ, ಕ್ಲಿಯರ್ ಕಟ್ ಆಗಿದೆ ತಪ್ಪು ಮಾಡಿರೋದು ನಾನು ಅಂತ ಸಾರಿ ನಾನು ಕೇಳಬೇಕು. ಮೇಡಮ್, ಪ್ರೀತಿ ಮಧುರ, ತ್ಯಾಗ ಅಮರ ಅಂತ ಕೇಳಿರೋ ಜನ ಇಲ್ಲಿ ತ್ಯಾಗದಿಂದಲೇ ಪ್ರೀತಿ ಹುಟ್ಟಿರೋದನ್ನ ಏನಾದರೂ ನೋಡಿದ್ರೆ ಸಣ್ಣ ಕರಳು ದೊಡ್ಡ ಕರಳು ಎಲ್ಲ ಒಟ್ಟಾಗಿ ಎದೆನೋ ಸುತ್ತಕೊಂಡು ಹಾರ್ಟ್ನ ಪಂಪು ಮಾಡ್ತಾ ಇದೆ ಅಲ್ವಾ ಮೇಡಮ್? ಹೌದು ವಿಶ್ವರೂಪ್, ನಾನು ಎಷ್ಟೋ ಜನ ಗಂಡ ಹೆಂಡ್ತಿನ ನೋಡಿದ್ದೀನಿ, ನೀನ್ ಯಾಕೆ ಸಾರಿ ಕೇಳಿಲ್ಲ ಅಂತ ಜಗಳ ಆಡ್ತಾರೆ. ಆದ್ರೆ ಈ ಜೋಡಿ ಬೇರೆನೇ ಲೆವೆಲ್ ಅಲ್ಲಿ ಇದೆ. ವಾ 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 ವಾ, ಅಮೇಜಿಂಗ್, ಮಾರ್ವೆಲಸ್, ಬ್ಯೂಟಿಫುಲ್, ಆಮೇಲೆ ಫ್ಯಾಂಟಾಸ್ಟಿಕ್. ನೋಡಿ ಹೇಗೆ ಕೋಪ ಮಾಡ್ಕೋತಾ ಇದ್ದೀರಾ ಅಂತ. ಅದು ಹಾಗಲ್ಲ ಲೀಲಾ, ಅಂದರೆ
ನೀನು ನನ್ನ ಹೆಂಡತಿ ಯಾವತ್ತೂ ತಪ್ಪು ಮಾಡಲ್ಲ. ಸೊ ನೀನು ಸಾರಿ ಕೇಳಬಾರ್ದು ಅಂತ ಅಷ್ಟೇ. ಹಾಗೆ ನನ್ನ ಗಂಡನೂ ಅಷ್ಟೇ, ಅವ್ರು ಯಾವಾಗಲೂ ಪರ್ಫೆಕ್ಟು. ಅವ್ರು ಸಾರಿ ಕೇಳಬಾರ್ದು, ಯಾಕಂದರೆ ಅವ್ರು ತಪ್ಪೇ ಮಾಡಲ್ಲ. ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಹೋಗ್ಲಿ ಬಿಡಿ, ನೀವೇ ಸಾರಿ ಕೇಳಿ. ಬೇಡವಿಲ್ಲ, ನೀನು ಬೇಜಾರು ಮಾಡ್ಕೋಬೇಡ, ನೀನೇ ಸಾರಿ ಕೇಳು. ಅಲ್ಲ ರೀ, ಯಾವಾಗಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ. ನನಗೂ ನಿಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕಪ್ಪ. ತಪ್ಪಲಿಲ್ಲ, ನಾನು ನಿನ್ನ ಬಗ್ಗೆ ನೀನು ನನ್ನ ಬಗ್ಗೆ ಯೋಚನೆ ಮಾಡೋದು ಡೆಫಿನೆಟ್ಲಿ ತಪ್ಪು. ಯಾಕೆ 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 ಯಾಕೆಂದರೆ ನಾನು ನೀನಾಗಿ ನೀನು ನಾನಾದ್ಮೇಲೆ ಇಬ್ಬರಲ್ಲಿ ಯಾರು ಯೋಚನೆ ಮಾಡಿದ್ರು ಇಬ್ಬರಿಗೂ ಸೇರುತ್ತಲ್ವಾ? ಎಷ್ಟು ಚೆನ್ನಾಗಿ ಹೇಳಿದ್ರಿ. ಐ ಲವ್ ಯು. I love you too. ಅಯ್ಯಯ್ಯೋ, ಎಂಥ ಜೋಡಿನಪ್ಪ ಇದು. ಮೇಡಮ್, ಇವ್ರ ಕ್ಯೂಟ್ನೆಸ್ ಓವರ್ಲೋಡ್ ಆಗಿ ಫ್ಲೋ ಆಗ್ತಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ ಮೇಡಮ್? ಹೌದು ವಿಶ್ವರೂಪ್, ಇವ್ರನ್ನ ನೋಡ್ತಾ ಇದ್ರೆ ಪ್ರತಿ ಕ್ಷಣ ದೃಷ್ಟಿ ತೆಗಿತಾನೇ ಇರ್ಬೇಕು ಅನಿಸ್ತಿದೆ. ಸಾರಿ ಕೇಳೋದಕ್ಕೂ ಚಕ್ಲಾಡಿ ಮತ್ತೆ ಅದಕ್ಕೆ ಸಾರಿ ಕೇಳ್ತಾ ಇರೋ ಏಕೈಕ ಜೋಡಿ ಅಂದ್ರೆ ಅದು ರಾಮ್ಲೀಲಾ ಜೋಡಿ. 100% ನಿಜ ಮೇಡಮ್. 100ಕ್ಕೆ 100 ಅಂದಾಗ ನೆನಪಾಯ್ತು. 100 ಔಟ್ ಆಫ್ 100 ತೆಗೆದ್ರೆ ಏನಂತಾರೆ? ಔಟ್ ಆಫ್ ಔಟ್ ಅಂತಾರೆ. 100 ಮೇಲ್ ತೆಗೆದ್ರೆ ಔಟ್ ಆಫ್ ದಿ ವರ್ಲ್ಡ್ ಅಂತಾರೆ. ಅದೇ ನೋಡಿ ನಮ್ ರಾಮ್ಲೀಲಾ ಜೋಡಿ. ಇದನ್ನೇನಾದ್ರೂ ಅಜ್ಜಿ ನೋಡ್ತಿದ್ರೆ ಎಷ್ಟು ಖುಷಿ ಪಡ್ತಿದ್ರು. ಬನ್ನಿ ಬನ್ನಿ ಅಜ್ಜಿಗೆ ಹೇಳ. ಅಷ್ಟೇನಾ? ಅಷ್ಟೇ. ಆ್ಯಕ್ಚುಲಿ ಈ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಹೋಗಿಪ್ಪ, ನಂಗೆ ನಾಚಿಕೆ ಆಗುತ್ತೆ. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಲೇ ಇಲ್ಲ. ನಾನು ಹೇಳಿದ್ರೆ ನೀವು ನಾಚ್ಕೋತೀರಲ್ಲ, ಅದಕ್ಕೆ ನಾನು ಹೇಳಲಿಲ್ಲ. ಹೌದಾ? ಇಷ್ಟ ಆದ್ನಾ? ನೀವು ನನಗೆ ಯಾವತ್ತೋ ಇಷ್ಟ ಆದ್ರಿ. ನಿಮಗೆ ಕರಗಿ ನೀರಾಗಿ ಕ್ಲೀನ್ ಬೋಲ್ಡು ನಾನು ಯಾವತ್ತೋ ಆಗೋದೆ. ಥ್ಯಾಂಕ್ ಯು ಲೀಲಾ. ನೀಟು ಹೊರಡೋಣ. ಹಾಂ, ಇವತ್ತು ನೀನು ಏನು ಕೇಳಿದ್ರು ಕೊಡಿಸ್ತೀನಿ. ಟುಡೇ ಇಸ್ ಯೋರ್ಸ್. ಏನ್ ಮೇಡಮ್, ನೀವು ನೋಡಿದ್ರೆ ಮುಜುಗರ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಏನೇನೋ ಅಂತಿದ್ರಿ, ಇಲ್ಲಿ ನೋಡಿದ್ರೆ ಒಂದೂ ಕಾಣಿಸ್ತಿಲ್ಲ. ಈಗೂ ತರ ಇವರು ಅನ್ಕೊಂಡಿದ್ದೆ, ಆದ್ರೆ ಇವರೇ ಬೇರೆ, ಇವ್ರ ಸ್ಟೈಲೇ ಬೇರೆ. ಅದಕ್ಕೆ ಅಲ್ವಾ ರಾಮ್ಲೀಲಾ ಜೋಡಿ ಅಂತ ಅಷ್ಟು ಫೇಮಸ್ ಆಗಿದೆ. ಹೇ ಲಕ್ಷ್ಮಿ, ವಿಶ್ವರೂಪ್, ನೀವಿಬ್ರು ಮಾತಾಡೋದು ನಿಲ್ಸಿ. ಈಗ ನೀವಿಬ್ರು ನನ್ನ ಜೊತೆಗೆ ನನ್ನ ಮಗ ಸೊಸೆಗೆ ದೃಷ್ಟಿ ತೆಗಿಬೇಕು, ಗೊತ್ತಾಯ್ತಾ? ಅಜ್ಜಿ, ನೆನಪಿದೆ ತಾನೆ, ವಾಸು ಮೇಡಮ್ನ ಆಫೀಸ್ಗೆ ಹೋಗಕ್ ಬಿಡಬಾರ್ದು. ಇಬ್ರು 100 ಕಾಲ ಹೀಗೆ ಸಂತೋಷವಾಗಿ ಯಾರ ದೃಷ್ಟಿನೂ ಬೀಳ್ದ ಹಾಗೆ ನೆಮ್ಮದಿಯಾಗಿರಿ. ಅಜ್ಜಿ, ನನ್ನ ಗಂಡ ನನ್ನ ಜೊತೆಗಿರೋವರೆಗೂ ಯಾವ ಕೆಟ್ಟ ದೃಷ್ಟಿನೂ ಬೀಳಲ್ಲ. ಇವ್ರ ಮೇಲೆ ಬೀಳಕ್ಕೂ ನಾನ್ ಬಿಡಲ್ಲ. ಹಾಗೆಲ್ಲ ಕೆಟ್ಟ ದೃಷ್ಟಿ ಬೀಳುತ್ತೆ ಅನ್ನೋದಾದ್ರೆ ಅದು ಮೊದಲು ನನ್ನನ್ನು ದಾಟಬೇಕು. ಲೀಲನ ಈಗ ತಾನೇ ಹುಟ್ಟಿರೋ ಮಗು ಥರ ಜೋಪಾನವಾಗಿ ನೋಡ್ಕೋತೀನಿ. ಅಮ್ಮ, ನಾನು ಲೀಲಾ ಇವತ್ತು ಏನೋ ಆಫೀಸಿಗೆ ಹೋಗ್ಬೇಕಾ? ಏನು ಬೇಡ, ಈಗ ತಾನೇ ಹತ್ರ ಆಗಿದ್ದೀರಾ, ಆಗ್ಲೇ ಆಫೀಸಿಗೆ ಹೋಗಿ ಆಫೀಸ್ ಉದ್ಧಾರ ಮಾಡ್ಬೇಕಾ? ಅಯ್ಯೋ, ಆಫೀಸಿಗಷ್ಟೇ ಬೇಡ ಅನ್ನೆ ಅಂದ್ರೆ ಹೊರಗೆ ಹೋಗೋದ್ನೇ ಬೇಡ ಅನ್ನೋ ಥರ ಹೇಳ್ತಿದ್ದೀರಲ್ಲ ಅಜ್ಜಿ.
ಅಲ್ಲಮ್ಮ ಅದು ಹಾಗಲ್ಲ. ಆ್ಯಕ್ಚುಲಿ ನಾನು ಲೀಲಾ ಅದೇ ಕಣ ನಾ ಹೇಳ್ತಾ ಇರೋದು. ನೀನು ಲೀಲಾ ಆಫೀಸ್ಗೆ ಹೋಗೋದು ಬೇಡ. ಬೇಕಾದ್ರೆ ಆಫೀಸನ್ನೇ ಮನೆಗೆ ಕರ್ಸು. ಏನೋ ನಾ ಹೇಳಿದ್ ಗೊತ್ತಾಯ್ತಾ? ಅಯ್ಯೋ ಅಜ್ಜಿ, ಅದಲ್ಲ. ಅದು ಅಲ್ಲ ಇದು ಇಲ್ಲ. ಅಲ್ಲ ಕಣೋ ರಾಮ್, ಲೀಲಾಗೇನೋ ಹುಮ್ಮಸ್ಸು, ಆಫೀಸಿಗೆ ಹೋಗಿ ಏನೋ ಸಾಧನೆ ಮಾಡ್ಬಿಡ್ಬೇಕು ಅಂತ. ಆದ್ರೆ ನೀನ್ ಅದನ್ನಾಗ್ಲೇ ಮಾಡಿ ತೋರ್ಸಿದ್ಯಾ, ಜೊತೆಗೆ ಅನುಭವಸ್ತ. ಈಗಲ್ದೆ ಹೋದ್ರು ಇನ್ಯಾವ್ಲಾದ್ರೂ ಹಾಗೆ ಮಾಡ್ಬೋದಮ್ಮ ಅಂತ ನೀನ್ ಅವಳಿಗೆ ಸಮಾಧಾನ ಮಾಡ್ಬೇಕು ತಾನೆ. ಅದ್ ಬಿಟ್ಟು ಹೊರಟ್ಬಿಟ್ಟ ಹೆಂಡತಿ ಜೊತೆ ಆಫೀಸ್ಗೆ. ಅಜ್ಜಿ ನಾನು ಹೇಳೋ ಸ್ವಲ್ಪ ಕೇಳಿ. ನಿನ್ನೇನೋ ಬಂದ್ಬಿಟ್ಟ ಶಿವಪೂಜಾ ಕರಡಿ ಬಿಟ್ಟಾಗೆ. ಸುಮ್ಮನೆ ನಿಂತ್ಕೋ. ವಿಶ್ವರು ಏನ್ ನಡೀತಿದೆ ಇಲ್ಲಿ? ಎಲ್ಲ ನಿಮ್ಮಿಂದನೇ. ಸ್ಟಾರ್ಟಿಂಗ್ ಟ್ರಬಲು ಅಂದು ಇದೆಲ್ಲ ಆಗಿತ್ತು. ಎಲ್ಲಿ ಮಿಸ್ ಹೊಡೆಯುತ್ತೋ ಅಂತ. ಇನ್ನು ಬಾಸ್ ಲೀಲಾ ಮೇಡಮ್ನ ಕರ್ಕೊಂಡು ಇಷ್ಟು ಬೇಗ ಆಫೀಸ್ ಹೋಗೋದು ಬೇಡ ಅಂತ ಅಜ್ಜಿ ಹತ್ರ ಹೇಳಿದ್ದೆ. ಆದರೆ ಅದೇ ಟೈಮಲ್ಲಿ ಬಾಸ್ ಲೀಲಾ ಮೇಡಮ್ನ ಕರ್ಕೊಂಡು ಹೊರಗೆ ಹೋಗೋ ಪ್ಲ್ಯಾನ್ ಮಾಡಿದರು. ಆದರೆ ಇಲ್ಲಿ ಅಜ್ಜಿ ಆಫೀಸ್ಗೆಲ್ಲ ಹೊರಗಡೆ ಹೋಗೋಕ್ಕೂ ಬಿಡ್ತಿಲ್ಲ. ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಫೈನಲಿ ಅಂಡರ್ಲ್ಯಾಂಡ್ ಆಗೋಯ್ತು ಮೇಡಮ್. ಏನು ಗೊತ್ತಾಯ್ತಾ? ಇನ್ನೊಂದು ಸ್ವಲ್ಪ ದಿನ ಆರಾಮವಾಗಿರಿ, ಒಬ್ರನ್ನೊಬ್ರು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬೇಕಿದ್ರೆ ಆಫೀಸ್ ಜನನ ಮನೆಗೆ ಕರ್ಸಿ. ಏನ್ ಕರೆಸ್ತೀಯಾ? ನೀನೆಲ್ ಕರೆಸ್ತೀಯಾ? ವಿಶ್ವರೂಪ, ಆಫೀಸ್ದೆಲ್ಲ ಮೀಟಿಂಗ್ಗಳು ಮನೇಲೆ ಆಗ್ಬೇಕು. ಯಾರ್ಯಾರಿಗೆ ಏನೇನ್ ಕೆಲಸ ಆಗ್ಬೇಕೋ ಅವರೆಲ್ಲ ಮನೆಗೆ ಬಂದು ಮಾಡಿಸ್ಕೊಂಡು ಹೋಗ್ಲಿ, ಆಯ್ತಾ? ಓಕೆ. ಏನು ಓಕೆ? ತೆಗೆದು ಬಿಟ್ಟ ಅಂದ್ರೆ ನೋಡು, ಮೊದಲು ಫೋನ್ ಮಾಡು. ಹಲೋ, ಲಾಸ್ಟ್ ಮಂತ್ ಪ್ರೋಗ್ರೆಸ್ಸು ಮತ್ತು ಗೋಲ್ PPT ಎಲ್ಲ ರೆಡಿ ಇದೆ ಮೇಡಮ್. ಮೊನ್ನೆ ಅಪ್ರೂವ್ ಆಗಿರೋ ಡೀಲ್ದು ಬಜೆಟ್ ಪೆಂಡಿಂಗ್ ಇದೆ. ಬಾಸ್ ಕೇಳಿದ್ರೆ ಏನು ಮಾಡೋದು? ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಯಾರೋ ನಿಂತ್ಕೊಬೇಡಿ, ಕತ್ಕೊಳ್ಳಿ. ಅಕ್ಕ, ಏನು? ನಂಗೊಂದು ಡೌಟು. ಹೇಳಿ. ಅಲ್ಲ ಅಕ್ಕ, ನಾವು ಏಜೆ ಸೊಸೆರಲ್ವಾ? ನಮ್ಗೊಂಚೂರು ಮನ ಮರ್ಯಾದೆ ಇಲ್ವಾ? ಯಾರು ಎದ್ದು ನಿಂತ್ಕೊಂಡು ವಿಷಯ ಮಾಡಲಿಲ್ವಲ್ಲ? ಸರು, ನಮ್ಮ ಕಂಪ್ನಿಗೆ ಯಜಮಾನ ಅಂದರೆ ಅದು ಏಜೆ ಒಬ್ಬರೇ. ಎಂಪ್ಲಾಯೀಸು ಅವ್ರಿಗೆ ಮಾತ್ರ ಎದ್ದು ನಿಂತು ಗೌರವ ಕೊಡೋದು. ಇಷ್ಟು ನಿನಗೆ ಗೊತ್ತಾಗ್ಲಿಲ್ವಲ್ಲ? ಈ ಏಜೆಗೆ ಮಾತ್ರ ಅಂದರೆ ಓಕೆ. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಇನ್ನೇನು ಸ್ವಲ್ಪ ಹೊತ್ತು ನಮ್ಮ ಯಜಮಾನ್ರು ಬಂದೇ ಬಿಡ್ತಾರೆ. ಏನು ತಗೋತೀರಾ? ಕಾಫಿನಾ, ಟೀನಾ? ಪರವಾಗಿಲ್ಲ ಮೇಡಮ್, ನಾವೆಲ್ಲ ಮುಗಿಸ್ಕೊಂಡೇ ಬಂದಿದ್ದೀವಿ. ನೋ, ನಮ್ಮನೆ ತನಕ ಬಂದು ಕಾಫಿ ಟೀ ಬೇಡ ಅಂದ್ರೆ ಹೇಗೆ? ನಿಮ್ಮನ್ನ ಹಾಗೆ ಕಳ್ಸ್ಕೊಡೋಕ್ಕಾಗತ್ತಾ? ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದೆ ನನ್ನ ಮತ್ತೆ ನಮ್ಮ ಯಜಮಾನ್ರ ಉದ್ದೇಶ. ಮೇಡಮ್, ಏಜೆ ಸರ್ ನಮ್ಮನ್ನು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನೋಡ್ಕೊಳ್ತಿದ್ರು. ನೀವು ಅವರಿಗೆ ಸರಿಯಾದ ಜೋಡಿ. ನೀವು ನಮ್ಮನ್ನು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನೋಡ್ಕೊಳ್ತಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಏಜೆ ಸರ್ ಅಂದ್ಬಿಟ್ರೆ ಎಂಪ್ಲಾಯೀಸನ್ನು ಇಷ್ಟೊಂದು ಪ್ರೀತಿಯಿಂದ ಮಾತಾಡೋ ವ್ಯಕ್ತಿ ಅಂದರೆ ನೀವೇ ಮೇಡಮ್. ಈ ಥರ ಜೋಡಿ ಬಾಸ್ ಸ್ಥಾನದಲ್ಲಿ ನಿಂತು ನಮ್ಮನ್ನೆಲ್ಲ ನೋಡ್ಕೊಳ್ತಿರೋದಕ್ಕೆ ನಮಗೆಲ್ಲ ತುಂಬ ಹೆಮ್ಮೆ ಮೇಡಮ್.
ಗುಡ್ ಮಾರ್ನಿಂಗ್ ಕೂತ್ಕೊಳ್ಳಿ ಪ್ಲೀಸ್. ಸರ್ ಇವತ್ತು ಮೀಟಿಂಗ್ ಅಜೆಂಡಾ ಏನು? ಪ್ರತಿದಿನ ಬೆಳಗ್ಗೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬಿಸ್ಕೆಟ್ಸು ಮತ್ತು ಮೀಲ್ ಪ್ರಾಡಕ್ಟ್ಸ್ ಹೋಗ್ತಾ ಇತ್ತು. ಸ್ಟಾಕ್ ಖಾಲಿಯಾಗಿ 2 ದಿನ ಆಗಿದೆ. ಯಾಕೆ ರಿಪ್ಲೇಸ್ ಆಗಿಲ್ಲ? ಸರ್ ಆ್ಯಕ್ಚುಲಿ ಯು ಪಿಯಿಂದ ಆರ್ಡರ್ ಬಂದಿತ್ತು ಸರ್. ಪ್ರೊಡಕ್ಷನ್ ಡಿಲೇ ಆಗುತ್ತೆ ಅಂತ ಹೇಳಿ ಗೌರ್ಮೆಂಟ್ ಸ್ಕೂಲ್ ಕಳಿಸೋ ಸ್ಟಾಕ್ನೆಲ್ಲ ಇಲ್ಲಿಗೆ ಡೈವರ್ಟ್ ಮಾಡಿದ್ವಿ ಸರ್. ಹೇಗೂ ಫ್ರೀಯಾಗಿ ಕೊಡ್ತಿದ್ದೀವಲ್ಲ, ನಾಳೆ ಅವ್ರು ಕೇಳಲ್ಲ ಅಂಥೇಳಿ ಈ ಡಿಸಿಷನ್ ತೊಗೊಂಡ್ವಿ ಸರ್. ನಾನ್ ಸೆನ್ಸ್! ಯಾರನ್ನು ಕೇಳಿ ಡಿಸಿಷನ್ ತೊಗೊಂಡ್ರಿ? ಅಯ್ಯಪ್ಪ, ಇವ್ರು ಲವ್ ಮಾಡೋದು ನೋಡಿ ಹಿಟ್ಲರ್ ಫಿಲಮ್ ಮರ್ತೋಯ್ತು. ಆದರೆ ನನ್ನ ಗಂಡಂಗೆ ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ ಕರೆಕ್ಟಾಗಿ ಗೊತ್ತಿದೆ. ಲವ್ ದುಡಿಯೋದೊಂದೇ ಉದ್ದೇಶ ಆಗಿದ್ರೆ ನನಗೆ 100 ದಾರಿ ಇತ್ತು. ಸಾರಿ ಸರ್, ಒಂದು ತಪ್ಪು ನಡೆದು ಹೋಯ್ತು. ಇನ್ನು ಮುಂದೆ ಹಾಗಾಗದೆ ನೋಡ್ಕೊಳ್ತೀನಿ ಸರ್. ಸ್ಟಾಪ್ ಇಟ್! ಚಿಕ್ಕದಾಗಲಿ ದೊಡ್ಡದಾಗಲಿ ತಪ್ಪು ತಪ್ಪೇ. ಲಕ್ಷ್ಮಿ ಮೇಡಮ್ ಬಾಸ್ ಫುಲ್ಲು ಗರ್ಮ್ ಆಗಿದ್ದಾರೆ. ಅವ್ರು ಬಿಸಿ ನಂಗೆ ತಾಕೋದಕ್ಕಿಂತ ಮುಂಚೆ ನಾನು ಡ್ಯೂಟಿಗೆ ಜಾಯ್ನ್ ಆಗಿಬಿಡ್ತೀನಿ. ಆಫೀಸ್ ವರ್ಕ್ ಶುರು ಆದಮೇಲೆ ನಾನು ಬಾಸ್ ಜೊತೆನೇ ಇರಬೇಕು. ಅವ್ರು ಯಾವಾಗ ಏನು ಕೇಳ್ತಾರೆ ಅಂತಲೇ ಪ್ಲ್ಯಾನ್ ಇರಲ್ಲ. ಅದಕ್ಕೆ ಅವ್ರು ಕೇಳೋದಕ್ಕಿಂತ ಮುಂಚೆ ನಾನೇ ಎಲ್ಲ ತಂದಿಡ್ತೀನಿ. ಬರ್ತೀನಿ ಮೇಡಮ್. ಮೇಡಮ್ ಯಾಕೆ ಮೇಡಮ್? ನಾನು ಗಾಡೀಲಿ ಹೋಗ್ಬೇಕಾದ್ರೆ AJ ಸರ್ PA ಅಂತ ಪೊಲೀಸ್ ಅವರೇ ನನ್ನ ಅಡ್ಡ ಹಾಕಲ್ಲ. ನೀವ್ಯಾಕೆ ಮೇಡಮ್ ಅಡ್ಡ ಹಾಕ್ತಿದ್ದೀರಾ? ನಿನ್ ಬಾಸ್ ಅನ್ನೋ ಬಾಸ್ಗೆ ನಾನು ಬಾಸಿಣಿ. ವಾಟ್ ಇಸ್ ದಿಸ್ ಬಾಸಿಣಿ? ಸಿಂಹ ಸಿಂಹಿಣಿ, ಬಾಸ್ ಬಾಸಿಣಿ, ಕೂಸಿಣಿ. ವಿಶ್ವರೂಪ್ ಪ್ರೀತಿ ಹುಚ್ಚು ಅಂತ ಗೊತ್ತಿತ್ತು, ಪ್ರೇಮಗಳು ಹುಚ್ಚು ಅಂತ ನಂಗೆ ಇವಾಗಲೇ ಗೊತ್ತಾಗಿದ್ದು. ಮೇಡಮ್ ಆಫೀಸ್ ಈಗಾಗಲೇ ಶುರುವಾಗಿದೆ. ಬಾಸ್ ಕೇಳುವಾಗ ಇದನ್ನು ಕೊಟ್ಟಿಲ್ಲ ಅಂದರೆ 2 ಬೆರಳಲ್ಲಿ ನನ್ನನ್ನು ಎತ್ತಿ ನೀರು ಕಡೆ ಮುಳುಗಿಸಿ ಬಟ್ಟೆ ಒಗ್ದಾಕಿ ಒಣಗಾಕಿ ಬಿಡ್ತಾರೆ ಮೇಡಮ್. ನನ್ನನ್ನು ಹೋಗಕ್ಕೆ ಬಿಡಿ. ವಿಶ್ವರೂಪ್ ನೋಡಿ, ಸುಮ್ಮನೆ ನಿಂತ್ಕೊಳ್ಳಿ. ನೀವು ಬಾಸ್ ಜೊತೆ ಏನೇ ಕೆಲಸ ಇರಲಿ, ಏನೇ ಮಾತಾಡೋದಿರಲಿ, ಅದೆಲ್ಲ ಆಫೀಸಲ್ಲಿ. ಇದು ನನ್ನ ಏರಿಯಾ, ನನ್ನ ಅಡ್ಡ. ಇಲ್ಲಿ ಏನೇ ಕೆಲಸ ಮಾಡ್ಬೇಕಿದ್ರು ಅದನ್ನ ನಾನೇ ಮಾಡ್ತೀನಿ. ಮಧ್ಯ ಯಾರಾದ್ರೂ ಬಂದ್ರೋ ಗ್ರಾಚಾರ ಬಿಡಿಸ್ಬಿಡ್ತೀರಿ. ಅಯ್ಯೋ, ನಾನು ಏನು ಮಾಡ್ಬೇಕು ಅನ್ನೋದನ್ನ ಬಿಟ್ಟು ಬೇರೆಲ್ಲ ಕ್ಲಿಯರ್ ಆಗಿ ಹೇಳ್ತಿದ್ದೀರಾ. ಇವಾಗ ನಾನು ಏನು ಮಾಡ್ಬೇಕು ಹೇಳಿ? ಇದೆಲ್ಲ ಕೊಡಿ ನನಗೆ, ಎಲ್ಲ ಐಟಮ್ ನಂಗೆ ಕೊಡಿ. ಮೇಡಮ್ ಎಲ್ಲ ಐಟಮ್ ನಿಮ್ಗೆ ಕೊಟ್ರೆ ಈ ಸೀನಲ್ಲಿ ನನ್ನ ಕ್ಯಾರೆಕ್ಟ್ರು ಕೆಲಸ ಬೇಕು ತಾನೇ? ನಾನು ನಿಮಗೆ ಕೊಡ್ತೀನಿ, ಕೊಡಿ. ಜಸ್ಟ್ ಫಾಲೋ ಮೀ. ನಿಮ್ಮನ್ನೇ ಕೇಳ್ತಾರೆ, ಸುಮ್ಮನೆ ಕೂತ್ಕೊಂಡ್ರೆ ಏನರ್ಥ? ಲೋಕ್, ಕೆಲವು ಕೆಲಸಗಳನ್ನ ನಮ್ಮತನನ ಬಿಟ್ಟು ಮಾಡಬಾರ್ದು, ಹಾಗೆ ಕೆಲವು ಕೆಲಸನ ನಮ್ದು ಅನ್ಕೊಂಡು ಮಾಡ್ಬೇಕು. ಕಾಫಿ. ಕಾಫಿ ತಗೊಳ್ಳಿ. ಈಗ ಬೇಡ ಮೇಡಮ್, ಬಾಸ್ ತುಂಬ ಕೊಡ್ತಿರ್ತಾರೆ, ಆಮೇಲೆ ತಗೊಳ್ತೀನಿ. ನೋಡಿ, ನಮ್ಮ ಮನೇಲಿ ಆ ಥರ ಯಾವ ಕಂಡೀಷನ್ಸು ಇಲ್ಲ. ನೀವು ಆರಾಮಾಗಿ ಕಾಫಿ ಕುಡೀರಿ, ತಗೊಳ್ಳಿ. ಥ್ಯಾಂಕ್ ಯು. ತಗೊಳ್ಳಿಲ್ಲ ಅಂದರೆ ಬಿಸಿ ಬಿಸಿ ಕಾಫಿ ಮೈ ಮೇಲೆ ಚೆಲ್ಬಿಟ್ಟು ಕೈ ಜಾರ್ ಬಿದ್ಬಿಡ್ತು ಅಂತ ಹೇಳ್ಬಿಡ್ತೀನಿ. ತಗೊಳ್ಳಿ. What I wanted to say is, actually, basically, ಡೋಂಟ್ ವರಿ, ನಾನು ಮುಂದುವರಿಸ್ತೀನಿ. ಗೌರ್ಮೆಂಟ್ ಸ್ಕೂಲ್ಸ್ಗೆ ನಮ್ಮ ಕಂಪ್ನಿಯಿಂದ ಬಿಸ್ಕೆಟ್ಸ್ ಮತ್ತು ಡೈರಿ ಪ್ರಾಡಕ್ಟ್ಸ್ನ ಕೊಡೋದನ್ನ ಹೋಲ್ಡ್ ಮಾಡಿ UPಗೆ ಡೆಲಿವರಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ಯಾರು? ಕೈ ಎತ್ತಿ.
ತಪ್ಪು ಸಣ್ಣದಿರ್ಲಿ ದೊಡ್ಡದಿರ್ಲಿ, ತಪ್ಪು ತಪ್ಪೆ. ಎಷ್ಟೋ ಜನ ಬಡ ಮಕ್ಕಳು ಕೂಲಿ ಕೆಲ್ಸಕ್ಕೆ ಹೋಗೋ ಬದಲು ಸ್ಕೂಲ್ಗೆ ಹೋಗ್ತಾರೆ. ಯಾಕೆ ಹೇಳಿ? ಅಲ್ಲಿ 2 ತುತ್ತು ಅನ್ನ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಆ ಮೂಲಕ ಆದರೂ ಆ ಮಕ್ಕಳು 2 ಅಕ್ಷರ ಕಲಿತಾರೆ. ನೆಕ್ಸ್ಟ್ ಮಂತಿಂದ 6 ಮಂತ್ಸ್ವರೆಗೂ ನಿಮ್ಮ ಸ್ಯಾಲ್ರಿಲಿ 10% ಕಟ್ಟಾಗಿ ಆ 2 ದಿನ ಮಕ್ಕಳಿಗೆ ಏನು ಕೊಡದೆ ಸತಾಯಿಸಿದ್ರಲ್ಲ, ಅವ್ರಿಗೆ ಹೋಗಬೇಕು. ನೀವು ಮಾಡಿರೋ ಬೇಜವಾಬ್ದಾರಿಗೆ ಇದೇ ಕರೆಕ್ಟ್ ಆದ ಪನಿಷ್ಮೆಂಟ್ ಅಂತ ನನ್ಗನ್ಸುತ್ತೆ. ಸರ್, ಡಿಸಿಷನ್ ಮೇಡ್. ಓಕೆ, ಲ್ಯಾಪ್ಟಾಪ್. ಓಕೆ, ನಾನು ಹೇಳ್ತೀನಿ, ಬರ್ಕೊತಾ ಹೋಗಿ. ನೋಟ್ಪ್ಯಾಡ್.